ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ತುಟಿ ಭತ್ಯೆ ಹೆಚ್ಚಳದ ಸಿಹಿ ಸುದ್ದಿ. ಕಾರ್ಮಿಕ ಗ್ರಾಹಕ ಬೆಲೆ ಸೂಚ್ಯಂಕ ಏರಿಕೆ ಪ್ರಕಾರ ಈ ಬಾರಿ ತುಟಿ ಭತ್ಯೆ ಶೇಕಡ 2ರಿಂದ 2.5ರಷ್ಟು ಏರಿಕೆಯಾಗಲಿದೆ ಎಂಬ ವರದಿಯೊಂದು ಹೊರಬಿದ್ದಿದೆ. ಈ ಬಗ್ಗೆ ಈ ವರದಿಯ ಸಂಪೂರ್ಣ ಮಾಹಿತಿ ಇಲ್ಲಿವೆ. ವಿಡಿಯೋ ಪೂರ್ತಿ ನೋಡಿ ಹಾಗೂ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹೌದು, ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಜನವರಿ 1, 2026ರಿಂದಲೇ ಅನ್ವಯವಾಗುವಂತೆ ತುಟಿ ಭತ್ಯೆ ಮತ್ತು ತುಟಿ ಪರಿಹಾರ ಶೇಕಡ 2ರಷ್ಟು ಹೆಚ್ಚಳವಾಗುವ ನಿರೀಕ್ಷೆ ಇದೆ. ಪ್ರಸ್ತುತ ಶೇಕಡ 58ರಷ್ಟು ಇರುವ ಡಿಎ ಶೇಕಡ 60ಕ್ಕೆ ಏರಿಕೆಯಾಗಲಿದೆ. ಇದರಿಂದ ನೌಕರರ ಮಾಸಿಕ ಸಂಬಳದಲ್ಲಿ ಮತ್ತು ನಿವೃತ್ತರ ಪಿಂಚಣಿಯಲ್ಲಿ ಹೆಚ್ಚುವರಿ ಹಣ ಲಭ್ಯವಾಗಲಿದೆ. ಈ ಡಿಎ ಹೆಚ್ಚಳಕ್ಕೆ ಪ್ರಮುಖ ಕಾರಣ ಅಖಿಲ ಭಾರತ ಕೈಗಾರಿಕಾ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕ. ಕಾರ್ಮಿಕ ಸಚಿವಾಲಯದ ಕಾರ್ಮಿಕ ಬ್ಯೂರೋ ಡಿಸೆಂಬರ್ 31, 2025ರಂದು ಬಿಡುಗಡೆ ಮಾಡಿದ ನವೆಂಬರ್ 2025ರ ದತ್ತಾಂಶದ ಪ್ರಕಾರ ಸೂಚ್ಯಂಕವು 142.2ಕ್ಕೆ ತಲುಪಿದೆ. ಇದು ಡಿಎ ಶೇಕಡ 60ರಷ್ಟು ತಲುಪುವ ಸ್ಪಷ್ಟ ಸೂಚನೆ ನೀಡಿದೆ. 7ನೇ ಕೇಂದ್ರ ವೇತನ ಆಯೋಗದ ನಿಯಮಗಳ ಪ್ರಕಾರ 12 ತಿಂಗಳ ಸರಾಸರಿ ಸೂಚ್ಯಂಕದ ಆಧಾರದಲ್ಲಿ ಡಿಎ ಲೆಕ್ಕ ಹಾಕಲಾಗುತ್ತದೆ. ಜುಲೈ 2025ರಲ್ಲಿ ಶೇಕಡ 58.53ರಷ್ಟು ಇದ್ದ ಡಿಎ ಆಗಸ್ಟ್ನಲ್ಲಿ ಶೇಕಡ 58.94, ಸೆಪ್ಟೆಂಬರ್ನಲ್ಲಿ ಶೇಕಡ 59.29, ಅಕ್ಟೋಬರ್ನಲ್ಲಿ ಶೇಕಡ 59.58 ಮತ್ತು ನವೆಂಬರ್ನಲ್ಲಿ ಶೇಕಡ 59.93 ಆಗಿದೆ. ಈ ಲೆಕ್ಕಾಚಾರಗಳ ಆಧಾರದಲ್ಲಿ ಡಿಸೆಂಬರ್ 2025ರಲ್ಲಿ ಡಿಎ ಶೇಕಡ 60ರಷ್ಟು ತಲುಪುವುದು ಬಹುತೇಕ ಖಚಿತವಾಗಿದೆ. ಡಿಸೆಂಬರ್ 2025ರ ಸೂಚ್ಯಂಕ ಹೇಗೆ ಇದ್ದರೂ ಡಿಎ ಶೇಕಡ 60ರ ಸುತ್ತಮುತ್ತಲೇ ಇರುತ್ತದೆ ಎಂದು ತಜ್ಞರು ಅಂದಾಜಿಸಿದ್ದಾರೆ. ಸೂಚ್ಯಂಕ 148.2 ಇದ್ದರೆ ಡಿಎ ಶೇಕಡ 60.34, 150.2 ಆಗಿದ್ದರೆ ಶೇಕಡ 60.53 ಮತ್ತು 146.2ಕ್ಕೆ ಇಳಿದರೂ ಶೇಕಡ 60.15ರಷ್ಟು ಇರುತ್ತದೆ. ಸರ್ಕಾರ ಡಿಎನ್ನು ಪೂರ್ಣ ಸಂಖ್ಯೆಗೆ ಸುತ್ತುವುದರಿಂದ ಅಧಿಕೃತವಾಗಿ ಶೇಕಡ 60 ಎಂದು ಘೋಷಿಸುವ ಸಾಧ್ಯತೆ ಬಹುತೇಕ ಖಚಿತವಾಗಿದೆ. ಡಿಎ ಪರಿಷ್ಕರಣೆ ಜನವರಿ 1, 2026ರಿಂದ ಜಾರಿಗೆ ಬಂದರೂ ಅಧಿಕೃತ ಘೋಷಣೆ ಮಾರ್ಚ್ ಅಥವಾ ಏಪ್ರಿಲ್ 2026ರಲ್ಲಿ ಆಗುವ ಸಾಧ್ಯತೆ ದಟ್ಟವಾಗಿದೆ. ಆದರೆ ಘೋಷಣೆಯ ನಂತರ ಜನವರಿಯಿಂದ ಬಾಕಿ ಹಣವನ್ನು ಒಟ್ಟಿಗೆ ಪಾವತಿಸಲಾಗುತ್ತದೆ. ಇದರಿಂದ ನೌಕರರು ಮತ್ತು ಪಿಂಚಣಿದಾರರಿಗೆ ಯಾವುದೇ ಆರ್ಥಿಕ ನಷ್ಟವಾಗುವುದಿಲ್ಲ. ಈ ಡಿಎ ಹೆಚ್ಚಳ ಇನ್ನೊಂದು ಕಾರಣದಿಂದಲೂ ಮಹತ್ವದಾಗಿದೆ. ಜನವರಿ 1, 2026ರಿಂದ 8ನೇ ಕೇಂದ್ರ ವೇತನ ಆಯೋಗದ ಚಕ್ರ ಆರಂಭವಾಗುವ ಸಾಧ್ಯತೆ ಇದೆ. ಆ ವೇಳೆ ಪ್ರಸ್ತುತ ಡಿಎ ಮೂಲ ವೇತನದಲ್ಲಿ ವಿಲೀನಗೊಳ್ಳಲಿದೆ. ಹೀಗಾಗಿ ಶೇಕಡ 60ರಷ್ಟು ಡಿಎ ಹೊಸ ವೇತನ ರಚನೆ, ಫಿಟ್ಮೆಂಟ್ ಫ್ಯಾಕ್ಟರ್ ಮತ್ತು ಸಂಬಳ ಪುನರ್ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಇದು ಕೇಂದ್ರ ಸರ್ಕಾರಿ ನೌಕರರಿಗಷ್ಟೇ ಅನ್ವಯಿಸದೆ ರಾಜ್ಯ ಸರ್ಕಾರಿ ನೌಕರರಿಗೂ ಅನ್ವಯಿಸುತ್ತದೆ. ಕೇಂದ್ರದ ಮಾದರಿಯಲ್ಲಿ ರಾಜ್ಯ ಸರ್ಕಾರವು ಕೂಡ ಡಿಎ ಹೆಚ್ಚಳವನ್ನು ಮಾಡುತ್ತದೆ. ಹಾಗಾಗಿ ಡಿಎ ಹೆಚ್ಚಳ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೂ ಅನ್ವಯಿಸುತ್ತದೆ. ತುಟಿ ಭತ್ಯೆಗೆ ಸಂಬಂಧಪಟ್ಟಂತ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ. ನಮಸ್ಕಾರ.